ಏರ್ಪೋರ್ಟ್ ರಸ್ತೆ ವಾಹನ ಸವಾರರಿಗೆ ಇದು ನಿಜಕ್ಕೂ ಗುಡ್ ನ್ಯೂಸ್. ಹೌದಾ, ಏನದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೆಬ್ಬಾಳದಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗ್ತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಈ ಹಿನ್ನೆಲೆಯಲ್ಲಿ ಫ್ಲೈಓವರ್ ಲೂಪ್ ರ್ಯಾಂಪ್ ನಿರ್ಮಾಣ ಮಾಡಲಾಗಿದ್ದು ಇನ್ನು 15 ದಿನದ ಒಳಗೆ ಕಾಮಗಾರಿ ಪೂರ್ಣವಾಗಲಿದೆ. ಇದು ಹೆಬ್ಬಾಳ, ಜೊತೆಗೆ ಹೆಬ್ಬಾಳ ಸುತ್ತಮುತ್ತಲಿನ ರಸ್ತೆಗಳಲ್ಲಿನ ನಿತ್ಯದ ಕಿರಿಕಿರಿ, ಅರ್ಥಾತ್ ಟ್ರಾಫಿಕ್ ಪ್ರಾಬ್ಲಮ್. ಅಬ್ಬಬ್ಬಾ, ಏನ್ ಜಾಮ್ ಗುರು, ಇದಕ್ಕೊಂದು ಫುಲ್ ಸ್ಟಾಪ್ ಯಾವಾಗ ಸ್ವಾಮಿ ಅಂತ ನಿತ್ಯ ಜನ ಗೊಣಗಿಕೊಂಡೇ ಈ ಮಾರ್ಗದಲ್ಲಿ ಸಾಕ್ತಾ ಇದ್ರು. ಆದ್ರೀಗ ಈ ಹೈ ಟೆನ್ಷನ್ ಓಡಾಟಕ್ಕೆ ಬ್ರೇಕ್ ಬೀಳೋ ಕಾಲ ಸನ್ನಿಹಿತವಾಗಿದೆ. ಎಸ್, ಹೆಬ್ಬಾಳ ಹೊಸ ಲೂಪ್ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಹೆಬ್ಬಾಳ ಸುತ್ತಮುತ್ತಲಿನ ರಸ್ತೆಗಳು ಟ್ರಾಫಿಕ್ ಮುಕ್ತ ಆಗಲಿದೆ. ಈಗಾಗಲೇ ಕೆಆರ್ಪುರಂ ರಸ್ತೆಯಿಂದ ಮೇಕ್ರಿ ಭಾಗದ ಕಡೆಗೆ ತೆರಳುವ ಮೇಲ್ಸೇತುವೆ ಕಾಮಗಾರಿ ಪೂರ್ಣವಾಗಿದ್ದು, ಇದೀಗ ಎಸ್ಟಿಎಂ ಮಾಲ್ನಿಂದ ಮೇಕ್ರಿ ಸರ್ಕಲ್ ವಿಧಾನಸೌಧ ಕಡೆಗೆ ಸರ್ವಿಸ್ ರಸ್ತೆಯಲ್ಲಿ ತೆರಳಲು ವಾಹನ ಸವಾರರಿಗೆ ನೂತನ ಲೂಪ್ ರ್ಯಾಂಪ್ ಕಾಮಗಾರಿ ಮಾಡಲಾಗಿದೆ. ಹೊಸ ಲೂಪ್ನಲ್ಲಿ 2 ಗರ್ಡರ್ ಅಳವಡಿಸಲು ಕಾರ್ಯ ಬಾಕಿ ಇದ್ದು, ಈ ಕೆಲಸವನ್ನ 15 ದಿನದ ಒಳಗಡೆ ಪೂರ್ಣಗೊಳಿಸುವಂತೆ ಬಿಡಿಎ ಅಧಿಕಾರಿಗಳಿಗೆ ಜೆಪಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಸೂಚನೆ ನೀಡಿದ್ದಾರೆ. ಬಳ್ಳಾರಿ ರಸ್ತೆಯ ಎಸ್ಟಿಎಂ ಮಾಲ್ನಿಂದ ಮಾನ್ಯತಾ ಟೆಕ್ ಪಾರ್ಕ್ವರೆಗೆ ಹೊಸ ಫ್ಲೈಓವರ್ ನಿರ್ಮಾಣ ಆಗಲಿದೆ. 1.4 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ. ಹೆಬ್ಬಾಳ ಸುತ್ತಮುತ್ತಲೂ ಝೀರೋ ಟ್ರಾಫಿಕ್ ಮಾಡುವ ಉದ್ದೇಶ ಹೊಂದಿದ್ದು, ಹೀಗಾಗಿ ಹೊಸ ಫ್ಲೈಓವರ್ ನಿರ್ಮಾಣ ಜೊತೆಗೆ ಶೀಘ್ರ ಅನುಷ್ಠಾನಕ್ಕೆ ತರಲು ಬಿಡಿಎ ಮತ್ತು ಜೆಪಿಎ ಅಧಿಕಾರಿಗಳು ಚರ್ಚೆ ನಡೆಸಿದ್ದಾರೆ. ಒಟ್ನಲ್ಲಿ ಹೆಬ್ಬಾಳ ಹೆಸರು ಕೇಳಿದ್ರೆ ಮೊದಲು ಕಣ್ಣ ಮುಂದೆ ಬರೋದು ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ಕಿಕ್ಕಿರಿದ ಸಾಲು, ಕರ್ಕಶ ಶಬ್ದದ ಜೊತೆ ರೊಯ್ಗುಟ್ಟುವ ವಾಹನಗಳಿಗೆ ಹೆಬ್ಬಾಳ ಒಂದು ಚಕ್ರವ್ಯೂಹವಿದ್ದಂತೆ. ಹೆಬ್ಬಾಳದ ಟ್ರಾಫಿಕ್ ಚಕ್ರವ್ಯೂಹ ಭೇದಿಸೋದೇ ಸಿಲಿಕಾನ್ ಸಿಟಿಯ ವಾಹನ ಸವಾರರಿಗೆ ಒಂದು ದೊಡ್ಡ ಸವಾಲಾಗಿತ್ತು. ಇದೀಗ ಈ ಸವಾಲನ್ನ ಸಲೀಸಾಗಿಸಲು ಅಧಿಕಾರಿಗಳು ಮುಂದಾಗಿದ್ದು, ಆದಷ್ಟು ಬೇಗ ಲೂಪ್ ರ್ಯಾಂಪ್ ಕಾಮಗಾರಿ ಪೂರ್ಣಗೊಳ್ಳಲಿ ಅಂತಿದ್ದಾರೆ ಸಾರ್ವಜನಿಕರು. ರಘುಪಾಲ್, ನ್ಯೂಸ್ ಫಸ್ಟ್, ಬೆಂಗಳೂರು.